ಅಂಗಡಿಗೆ ಹೋಗಿ 5 ಕಿಲೋಮೀಟ್ರು ಮೊಟ್ಟೆ ಬಾಳೆಹಣ್ಣು ತರಕಾರಿ ತೊಗೊಂಡ್ಬರ್ಬೇಕು. ಹೋಗುವಾಗ ಸಾಗಾಣಿಕೆ ವೆಚ್ಚ ಕೂಡ ಒಂದು ಆಟೋಗೆ 200 ರೂಪಾಯಿ ಕೊಟ್ಟು ತಗೊಂಡ್ಬರ್ಬೇಕು 3 ದಿನಕ್ಕೊಂದ್ಸರಿ. ಮತ್ತು ಮೊಟ್ಟೆ ದರನೂ ಜಾಸ್ತಿ ಆಗಿದೆ. ದರಕ್ಕಿಂತ ಹೆಚ್ಚಾಗಿ ಏನು ಯೋಚನೆ ಮಾಡ್ತಿದ್ದೀವಿ ಅಂದರೆ ಸಮವಸ್ತ್ರಕ್ಕೂ ನಾವೇ ಬಂದು ತಗೊಂಡು, ಪಠ್ಯ ಪುಸ್ತಕವನ್ನು ನಾವೇ ತಗೊಂಡು, ಸಾಕ್ಸಿಗೂ ಈ ಸಲ ನಮಗೆ ಹೊರೆ ಬಂದಿದೆ. ಪ್ರತಿಯೊಂದು ಕೆಲಸವನ್ನು ಹೆಚ್ಚಿನ ಮಾಡಬೇಕು, ಅವರೇ ಹೊಣೆ. ಮತ್ತು ಸರ್ ಕೂಡ ಈಗ ಶೈಕ್ಷಣಿಕ ಸಭೆಯಲ್ಲಿ ಮೊದಲನೇ ಜೂನ್ ತಿಂಗಳಲ್ಲಿ ಒಂದು ಶೈಕ್ಷಣಿಕ ಸಭೆ, ಆವಾಗ ಅವ್ರು ಸರ್ ಹೇಳ್ತಾರೆ ಪ್ರತಿದಿನ ಮೊಟ್ಟೆ ಬೇಯಿಸ್ತಾರೆ, 5 ರೂಪಾಯಿ ಮೊಟ್ಟೆ ಕೊಟ್ಬಿಟ್ಟೆ, 8 ರೂಪಾಯಿ ಇದ್ದಾಗಲೂ ಕಡ್ಡಾಯವಾಗಿ ಮೊಟ್ಟೆ ಕೊಡಿ. ಈಗ ಯಾವ ಥರ ಇದೆ, ಯಾವ ಇಲಾಖೆ ಒತ್ಕೊಳುತ್ತೆ ಕೆಲಸ ಮಾಡೋದು? ಸೊ ಹಾಗಾಗಿ ನಮಗೆ ಬೇಜಾರಾಗೋದೇನು ಅಂದರೆ ಶಿಕ್ಷಕರು ಇದ್ದೀರಿ, ಶಿಕ್ಷಕರು ಇದ್ದೀರಿ, ಎಲ್ಲಿ ಹೊರೆ ಏನು ಅಂತ ಹೇಳಿದ್ರೆ ಇಲ್ಲಿಂದ ಅಲ್ಲಿಗೆ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಮೊಟ್ಟೆ ಬಾಳೆಹಣ್ಣು ಹೊತ್ಕೊಂಡು ಹೋಗೋಂಥ ಪರಿಸ್ಥಿತಿಗೆ ಮುಖ್ಯ ಶಿಕ್ಷಕರು ಅಂತಂದರೆ ಶಾಲೆಗೆ ಮಕ್ಕಳಿಗೆ ಪಾಠ ಮಾಡೋದು